ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಇವಾಗ ಬಂದು ಟೈಮ್ 3 ಆಗಿದೆ. ನಾನು 3 ಓ ಕ್ಲಾಕಿಗೆ ಇವತ್ತು ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು ಗಾಡಿನ ಬಂದು ಸರ್ವೀಸಿಗೆ ಇಟ್ಟಿದ್ವಿ, ಅದನ್ನ ತೊಗೊಂಬರೋದಕ್ಕೆ ಹೋಗೋಕ್ಕಿತ್ತು. ಇಲ್ಲಾಂದರೆ ನಾವು ಹೊರಗಡೆ ತಿನ್ನಬೇಕಾಗುತ್ತೆ. ಹೊರಗಡೆ ತಿಂದರೆ ಮಕ್ಕಳು ಅಷ್ಟು ಚೆನ್ನಾಗಿ ತಿನ್ನೋದಿಲ್ಲ. ಪ್ರಾಪ್ತಿ ತಿಂತಾಳೆ ಪರವಾಗಿಲ್ಲ, ಪ್ರಾಯ ತಿನ್ನೋದಿಲ್ಲ. ಸೊ ಅದಕ್ಕೆ ಇವಾಗಲೇ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ ಬಂದು ನಾನು ಅವರೆಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಮ್ಮ ಸೈಡ್ ಗೋಡವರೆಕಾಯಿ ಅಂತಾರೆ, ನನಗೆ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇದು ಸಿಕ್ಕಿತ್ತು ಅಂತ ಹಿಡ್ಕೊಬಂದಿದ್ವಿ. ಅದನ್ನ ಇವಾಗ ನಾನು ಅದರಲ್ಲಿ ಈ ಥರ ನಾರಿರುತ್ತೆ, ಅದನ್ನ ತೆಕ್ಕೋಬೇಕಾಗುತ್ತೆ. ಅದನ್ನ ತೆಕ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಅಂದರೆ ಕ್ರಾಸಾಗಿ ಈ ಥರ ಕಟ್ ಮಾಡಿಕೊಂಡ್ರೆ ಪಲ್ಯದಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರುತ್ತೆ ಈ ಅವರೆಕಾಯಿ. ಸೊ ಅವರು ಬಂದು 6 ಓ ಕ್ಲಾಕಿಗೆ ಗಾಡಿ ರೆಡಿ ಆಗಿಬಿಡುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಇವಾಗಲೇ ನಾನೀಗ ಮಕ್ಕಳು ಮಲಗಿರ್ತಾರಲ್ಲ, ಆವಾಗ ಪಲ್ಯ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ ಅಂತ ನಾನು ಇವಾಗಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮಾಮೂಲಿಯಾಗಿ ಎಲ್ಲ ತರಕಾರಿ ಪಲ್ಯ ಮಾಡ್ಕೋತೀವಲ್ಲ, ಅದೇ ಥರ ಮಾಡ್ಕೊಳ್ಳೋದು. ನಾನಿಲ್ಲಿ ಇವಾಗ ಒಗ್ಗರಣೆಗೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ, ಸಾಸಿವೆ, ದೆನ್ ಕರಿಬೇವು ಇದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಆನಿಯನ್ನು ಆ್ಯಂಡ್ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಬಂದು ನಾನಿಲ್ಲಿ 2 ಟೊಮೆಟೊ ಆಗೋಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಟೊಮೆಟೊ ತುಂಬ ಇಷ್ಟ ಇಲ್ಲ ಅಂದರೆ ಕಮ್ಮಿ ಕೂಡ ಯೂಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ನಾನು ಇದನ್ನ ಬೇಯಿಸ್ಕೊತಾ ಇದ್ದೀನಿ. ಇದು ಬೆಂದಾದ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಅವರೆಕಾಯಿ ಇದೆಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನ ಸೇರಿಸ್ಕೊಂಡು ಆ್ಯಂಡ್ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಇವಾಗ ಇದು ಬೆಂದಿದೆ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಇಲ್ಲಿ ಗ್ರೀನ್ ಚಿಲ್ಲಿನ ಯೂಸ್ ಮಾಡಿದರೆ ಒಗ್ಗರಣೆ ಟೈಮಲ್ಲೇ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ಕೊತ್ತಂಬರಿ ಜೀರಿಗೆನ ಆ್ಯಡ್ ಮಾಡಬೇಕು ಅಂತಿಲ್ಲ. ನೆಕ್ಸ್ಟ್ ಲಾಸ್ಟಲ್ಲಿ ಈ ಥರ ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಅದನ್ನ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಇವಾಗ ಬಂದು ಪಲ್ಯ ರೆಡಿಯಾಗಿದೆ. ಆ್ಯಂಡ್ ನಾನಿಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ರೈಸ್ ಇಟ್ಬಿಟ್ರೆ ಅದು ಬರಬೇಕಾದ್ರೆ ಗಟ್ಟಿಯಾಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಚಪಾತಿನಾದರೆ ಈ ಥರ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಅದು ಬಿಸಿಯಾಗಿರುತ್ತೆ. ಆ್ಯಂಡ್ ನಾ ರೈಸ್ ಮಾಡಿದರೆ ಅದಕ್ಕೆ ಸಾಂಬಾರು ಕೂಡ ಮಾಡಬೇಕಲ್ಲ ಅಂತೇಳಿ ಚಪಾತಿ ಎಲ್ಲ ಮಾಡಿಕೊಂಡೆ. ಇಷ್ಟೆಲ್ಲ ಆದ ನಂತರ ಕಾಲ್ ಬಂತು, ಇವತ್ತು ಗಾಡಿ ಸಿಗೋದಿಲ್ಲ, ನಾಳೆ ಸಿಗುತ್ತೆ ಅಂತ.